ಕುಂಭರಾಶಿಯವರಿಗೆ ಅನಂತಕಾಳ ಸರ್ಪಯೋಗ ಪ್ರಭಾವ. ಎಸ್, ಏನು ಹಂಗಂದರೆ ಏನು ಅನಂತಕಾಳ ಸರ್ಪಯೋಗ ನೋಡಿ, ನಿಮ್ಮ ರಾಶಿಯಲ್ಲಿಯೇ ರಾಹು, ನಿಮ್ಮ ರಾಶಿಯಿಂದ 7ನೇ ರಾಶಿ 7ನೇ ಮನೆಯಲ್ಲಿ ಕೇತು ಇದ್ದರೆ ಅದನ್ನು ಅನಂತಕಾಳ ಸರ್ಪಯೋಗ ಅಂತ ಕರಿತೀವಿ. ಪ್ರಸಕ್ತ ಅದೇ ನಡೀತಾ ಇದೆ. ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ, 7ನೇ ಮನೆ ಸಿಂಹ ರಾಶಿಯಲ್ಲಿ ಕೇತು ಇದ್ದಾನೆ. ಈ ವರ್ಷ ಡಿಸೆಂಬರ್ 5, 6ನೇ ತಾರೀಕಿನ ತನಕ ಅದೇ ಪ್ರಕಾರವಾಗಿ ಮುಂದುವರೆಯಲಿದೆ. ಆದ್ದರಿಂದ ಕುಂಭರಾಶಿಯವರು ಅನಂತಕಾಳ ಸರ್ಪಯೋಗ ದೋಷದ ಬಗ್ಗೆ ತಿಳ್ಕೊಳ್ಬೇಕು ಹಾಗೂ ಪರಿಹಾರ ಮಾಡಿಕೊಳ್ಬೇಕು. ಅದನ್ನೇ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ತೇನೆ. ನಾನು ನಿಮಗೆ ಏನು ಪ್ರಭಾವ, ಏನು ಪರಿಹಾರ ಎಲ್ಲ ಸಹ ತಿಳಿಸ್ತೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರತಕ್ಕಂಥದ್ದು. ಕುಂಭರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ ಇದು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ದಯವಿಟ್ಟು ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿಬಿಡಿ. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ಮುಟ್ಟಿಸ್ಬೇಕು. ನೀವು ನಿಮ್ಮದೇ ಜವಾಬ್ದಾರಿ ಇದು, ಮುಟ್ಟಿಸ್ಬೇಕು. ನೀವು ಗೊತ್ತಾಗಬೇಕು ಅವರಿಗೆ. ಯಾಕೆಂದರೆ ಭಾಳಷ್ಟು ಸಮಸ್ಯೆಗಳಿಗೆ ಕಾರಣನೇ ಗೊತ್ತಾಗ್ತಾ ಇಲ್ಲ ಅವರಿಗೆ. ವೈ ಆರ್ ದೀಸ್ ಪ್ರಾಬ್ಲಮ್ಸ್ ಹ್ಯಾಪನಿಂಗ್, ಯಾಕೆ ನನ್ನ ಜೀವನದಲ್ಲಿ ಹೀಗೆಲ್ಲ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಅವರಿಗೆ. ಸೊ ಪಾಪ ಅವ್ರಿಗೆ ಮುಟ್ಟಿಸ್ಬೇಕು. ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಪರಿಹಾರ ಗೊತ್ತಾಗಬೇಕು ಅವರಿಗೆ. ಸೊ ದಯವಿಟ್ಟು ಶೇರ್ ಮಾಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಈ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇಲ್ಲಗಳೇ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ, ಖಂಡಿತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ಎಲ್ಲಿ ಬೇಕಾದ್ರೂ ನೋಡ್ತಾರೆ. ವಿಶೇಷ ಪ್ರಶ್ನೆಗಳಿದೆಯಾ ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ಅಪರೂಪದಲ್ಲಿ ರಿಪ್ಲೈ ಸಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಶುರು ಮಾಡೋಣ ಅಲ್ವಾ? ಅನಂತಕಾಳ ಸರ್ಪಯೋಗ ಕುಂಭರಾಶಿಯವರ ಮೇಲೆ ಯಾವ ಥರದ ಪ್ರಭಾವ? 5 ಪ್ರಮುಖವಾದ ಪ್ರಭಾವಗಳನ್ನು ಹೇಳ್ತಾನೆ. ಮೊಟ್ಟ ಮೊದಲನೇ ಪ್ರಭಾವ ನಿಮ್ಮ ವ್ಯಕ್ತಿತ್ವದ ಮೇಲೆ ಬೀರ್ತದೆ. ಇದು ಅನಂತಕಾಳ ಸರ್ಪಯೋಗ ನಿಮ್ಮ ವ್ಯಕ್ತಿತ್ವದ ಮೇಲೆ ತುಂಬ ಪ್ರಭಾವ ಬಿದ್ದುಬಿಡುತ್ತೆ. ನೀವು ಒಂದು ಯುನೀಕ್ ಪರ್ಸ್ನಾಲಿಟಿ, ಒಂಥರ ಡಿಫ್ರೆಂಟ್ ಆಗಿರತಕ್ಕಂಥ ವ್ಯಕ್ತಿ ಆಗಿಬಿಡ್ತೀರಾ. ನೀವು ಎಲ್ಲರನ್ನೂ ನಿಮ್ಮತ್ತ ಸೆಳ್ಕೊಳ್ತೀರಾ. ಒಂಥರ ಮ್ಯಾಗ್ನೆಟಿಕ್ ಪವರ್ ಬಂದುಬಿಡುತ್ತೆ. ಅದು ಬಟ್ ಪಾಸಿಟಿವ್ ಆಗಿ ತಿರುಗಬೇಕಿದು. ನೆಗೆಟಿವ್ ಆಗಿ ಹೋಗ್ಬಿಟ್ರೆ ಆಗೋದಿಲ್ಲ. ಪಾಸಿಟಿವ್ ಆಗಿ ಕನ್ವರ್ಟ್ ನಾವು ಮಾಡ್ಕೊಳ್ಬೇಕು. ಕುಂಭರಾಶಿಯವರು ನೀವು ಮಾಡ್ಕೊಳ್ಬೇಕು. ಇದನ್ನು ಪಾಸಿಟಿವ್ ಆಗಿ ತಿರುಗಿಸ್ಕೊಳ್ಬೇಕು. ಎಲ್ಲರನ್ನೂ ನಿಮ್ಮತ್ತ ಸೆಳೆದು ಆ ಗುಣ ನಿಮ್ಮಲ್ಲಿ ಬಂದು ಒಂಥರ ಯುನೀಕ್ ಪರ್ಸ್ನಾಲಿಟಿ ನಿಮಗೆ ಸಿಗುತ್ತೆ. ಯುನೀಕ್ ಪರ್ಸ್ನಾಲಿಟಿ ಪಾಸಿಟಿವಲ್ಲಿ ಇರುತ್ತೆ, ನೆಗೆಟಿವಲ್ಲಿ ಇರುತ್ತೆ. ಗೊತ್ತಾಯ್ತಲ್ವಾ? ಒಂದು ವಿಶೇಷ ಒಂದು ವ್ಯಕ್ತಿತ್ವ, ಅದರಲ್ಲಿ ನೆಗೆಟಿವ್ ಆಗಬಾರ್ದು, ಪಾಸಿಟಿವ್ ಆಗಿ ಒಂದು ಯುನೀಕ್ ಪರ್ಸ್ನಾಲಿಟಿ ಆಗಬೇಕು ಅಂತಂದರೆ ಅನಂತಕಾಳ ಸರ್ಪಯೋಗ ದೋಷದ ಪರಿಹಾರ ಆಗಬೇಕು. ಆವಾಗ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಸಂಬಂಧಗಳಲ್ಲಿ ಅಸಮತೋಲನ ಉಂಟು ಮಾಡ್ತದೆ ಅನಂತಕಾಳ ಸರ್ಪಯೋಗ ದೋಷ. ಯಾವಾಗಲೂ ಅಷ್ಟೇ, ನೀವು ಇನ್ನೂ ಪ್ರೀತಿ ಪ್ರೇಮ ಈ ಹಂತದಲ್ಲೇ ಇದ್ದೀರಾ ಅಂದ್ರೂ ನಿಮ್ಮ ರಿಲೇಷನ್ಶಿಪ್ಪು ಹಾಳಾಗ್ತಾ ಇರುತ್ತೆ, ಸರಿ ಹೋಗ್ತಾ ಇರುತ್ತೆ, ಹಾಳಾಗ್ತಾ ಇರುತ್ತೆ. ಯಾವಾಗ ನೋಡ್ರು ಜಗಳ ಮನಸ್ತಾಪಗಳು, ಸ್ಥಿರತೆ ಇರೋದಿಲ್ಲ. ಎಲ್ಲ ಮದುವೆ ಆಗಿಬಿಟ್ಟಿದೆ ಗುರುಗಳೇ ಅಂದರೂ ಕೂಡ ದಾಂಪತ್ಯದಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನೀವು ಹೇಳಿದ್ದವ್ರಿಗಾಗಲ್ಲ, ಅವ್ರು ಹೇಳಿದ್ದು ನಿಮ್ಗಾಗಲ್ಲ, ನೀವು ಹೇಳಿದ್ದವ್ರು ಅರ್ಥ ಮಾಡ್ಕೊಳ್ತಾ ಇಲ್ಲ. ದಾಂಪತ್ಯದಲ್ಲಿ ತುಂಬ ಅಸಮತೋಲನವನ್ನು ಅನಂತಕಾಳ ಸರ್ಪಯೋಗ ದೋಷ ಕುಂಭರಾಶಿಯವರಿಗೆ ಕೊಟ್ಬಿಡುತ್ತೆ. ನಿಮ್ಮ ಪಾರ್ಟ್ನರ್, ಅದು ಬಿಸ್ನೆಸ್ ಪಾರ್ಟ್ನರ್ ಇರ್ಬೋದು, ಲೈಫ್ ಪಾರ್ಟ್ನರ್ ಇರ್ಬೋದು, ಫ್ರೆಂಡ್ ಇರ್ಬೋದು, ಲವರ್ ಇರ್ಬೋದು, ಯಾರೇ ಇರ್ಬೋದು, ಅವರ ಹಾಗೂ ನಿಮ್ಮ ನಡುವೆ ಒಂದು ಇಮೋಷನಲ್ ಗ್ಯಾಪ್ ಸೃಷ್ಟಿ ಆಗಿಬಿಡುತ್ತೆ. ಪ್ರೀತಿ ಹೆಂಗಂದರೆ ಅವ್ರು ಇಲ್ದೋದ್ರೆ ನೀವಿಲ್ಲ, ನೀವಿಲ್ದೋದ್ರೆ ಅವರಿಲ್ಲ ಅನ್ನುವ ಮನೋಭಾವನೆ ಇರಲ್ಲ. ಅವಾಗ ಎಲ್ಲ ಇರ್ತಾರೆ, ಬಿಡು ಊಟ ಗೀಟ ಮಾಡ್ಕೊಳ್ತಿರ್ತಾರೆ, ಮಾಡಲಿ ಬಿಡು, ನಮಗೆ ನಾವು ನೋಡೋಣ, ಅವರಿಗೆ ನಮ್ಮ ಮೇಲೆ ಕೇರ್ ಇಲ್ಲ, ನಾವು ಯಾಕೆ ಅವ್ರ ಬಗ್ಗೆ ಕೇರ್ ಮಾಡಬೇಕು, ಈ ಥರದ ಮನೋಭಾವ ಬಂದ್ಬಿಡುತ್ತೆ. ಮೊದಲು ಅವರು ಊಟ ಮಾಡಿದ್ರ, ತಿಂಡಿ ತಿಂದ್ರ, ಔಷಧಿ ತೊಗೊಂಡ್ರ, ಹಂಗಿದಾರ ಹಿಂಗಿದಾರ, ಏನು ಮಾಡ್ತಾರೆ, ಈ ಚಿಂತೆ ತುಂಬ ಇರಬೇಕಲ್ವ ಗಂಡ ಹೆಂಡತಿ ನಡುವೆ. ಅದಿರೋದಿಲ್ಲ. ಅವ್ರು ಹೆಂಗಿದ್ದೀರಾ ಅಂತಲೂ ಕೇಳ, ನಿಮ್ಮದೇ ಲೈಫ್ ನೀವು, ಅವ್ರದ್ದೇ ಲೈಫ್ ಅವರು ಅನ್ನಂಗೆ ಆಗ್ಬಿಡುತ್ತೆ. ಸುಮ್ಮನೆ ಪ್ರಪಂಚದ ದೃಷ್ಟಿ ಗಂಡ ಹೆಂಡತಿ ಥರ ಇದ್ದಾರೆ ಅನ್ನೋದು ಬಿಟ್ಟರೆ ಬೇರೆ ಏನಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಡುತ್ತೆ. ಎಮೋಷ್ನಲ್ ಗ್ಯಾಪ್ ಕೂಡ ಆಗ್ಬಿಡುತ್ತೆ. ಅವ್ರ ಭಾವನೆಗಳಿಗೆ ಬೆಲೆ ಇಲ್ಲ, ನಿಮ್ಮ ಭಾವನೆಗಳಿಗೆ ಬೆಲೆ ಇಲ್ಲ ಅಂಥೇಳಿ. ಬಹಳ ಮುಖ್ಯವಾಗಿ ಅನಂತಕಾಳ ಸರ್ಪಯೋಗ ಕುಂಭರಾಶಿಯವ್ರನ್ನ ಪರಮ ಸ್ವಾರ್ಥಿಯಾಗಿ ಮಾಡಿಬಿಡತ್ತೆ. ಸೆಲ್ಫ್ ಸೆಂಟರ್ಡ್ ಥಿಂಕಿಂಗ್, ಬರೇ ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ, ಇನ್ನೊಬ್ಬರ ಬಗ್ಗೆ ಯೋಚನೆನೇ ಮಾಡಲ್ಲ ನೀವು. ಅದು ಯಾರು ಬೇಕಾರಾಗಿರಲಿ, ನಿಮ್ಮ ಬಗ್ಗೆನೇ ಹೇಳಬೇಕು. ನಿಮ್ಮ ಅಭಿಪ್ರಾಯ, ತಮ್ಮದೇ ಅಭಿಪ್ರಾಯವನ್ನು ಮುಖ್ಯವಾಗಿ ನೋಡ್ತೀರಿ. ನಾನು ಹೇಳ್ದಂಗೆ ಆಗಬೇಕಷ್ಟೇ, ನನಗಿದು ಬೇಕು ಅಷ್ಟೇ. ಈ ತರಹದ ಒಂದು ಇದು ಬಂದ್ಬಿಡುತ್ತೆ. ಕಾಂಪ್ರಮೈಸ್ ಆಗಲ್ಲ, ನನಗೆ ಹಿಂಗೇ ಬೇಕು, ಅಲ್ಲ ರೀ ಸ್ವಲ್ಪ ಅಡ್ಜಸ್ಟ್ ಮಾಡಿ, ಇಲ್ಲ ಆಗಲ್ಲ ನನಗಿದೇ ಬೇಕು ಅಂದ್ಬಿಡ್ತೀರಾ.
ನೀವು ಕಾಂಪ್ರಮೈಸ್ ಆಗಲ್ಲ, ಸ್ವಾರ್ಥಿ ಥರ ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ, ಲೈಫ್ ಪಾರ್ಟ್ನರ್ ಬಗ್ಗೆ, ಬಿಸ್ನೆಸ್ ಅಥವಾ ಅವ್ರ ಫ್ರೆಂಡ್ಸ್ ಯಾರ ಬಗ್ಗೆನೂ ನೀವು ಕೇರ್ ಮಾಡಲ್ಲ ಅಂತಂದಾಗ ಅವರಿಗೆ ನಿಮ್ಮ ಮೇಲೆ ಎಲ್ಲಿಂದ ಪ್ರೀತಿ ವಿಶ್ವಾಸ ಬರ್ತದೆ? ಇದು ಯಾಕೆ ನೀವು ಹೀಗೆ ಮಾಡ್ತಾ ಇದ್ದೀರಾ? ಅನಂತಕಾಲ ಸರ್ಪ ಯೋಗ ದೋಷದಿಂದಾಗಿ ಮಾಡ್ತಾ ಇದ್ದೀರಾ. ಇದನ್ನು ನೀವು ಗಮನಿಸಬೇಕು. ಇದೇ ಕಾರಣದ ನಿಮಗೆ ಹಿಂಗೆಲ್ಲ ಆಗ್ತಾ ಇರತಕ್ಕಂಥದ್ದು. ಇದು ಕಂಟ್ರೋಲ್ ಆದರೆ ಎಲ್ಲದೂ ಸರಿ ಹೋಗುತ್ತೆ. ಜೊತೆಗೆ ಪಾರ್ಟ್ನರ್ಶಿಪ್, ಅದಕ್ಕೆ ಹೇಳಿದ್ರೆ ನನ್ನ ಬಿಸ್ನೆಸ್ ಪಾರ್ಟ್ನರ್ ಅಂಥೇಳಿ, ಪಾರ್ಟ್ನರ್ಶಿಪ್ಪಲ್ಲಿ ತುಂಬ ಕನ್ಫ್ಯೂಷನ್ಸ್ ಶುರುವಾಗ್ಬಿಡುತ್ತೆ. ನಿಮಗೆ ಲೆಕ್ಕಪತ್ರಗಳೇ ಸರಿ ಇಲ್ಲ ಅಂತ ಅನ್ಸ್ಬಿಡುತ್ತೆ. ನೀವು ಹಾಗೂ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ಇರ್ತಾರಲ್ಲ, ಅವರೇನೋ ಲೆಕ್ಕ ಕೊಡ್ತಾರೆ, ನಿಮ್ಮ ಲೆಕ್ಕ ಬೇರೆ ಏನೇ ಇರುತ್ತೆ, ಅವ್ರ ಲೆಕ್ಕ ಬೇರೆ ಏನೇ ಇರುತ್ತೆ. ಇಷ್ಟೇ ಅಂತ ಅವ್ರು ಹೇಳ್ತಾರೆ, ಇಷ್ಟಲ್ಲ ಇನ್ನಿಷ್ಟು ಅಂತ ನೀವು ಹೇಳ್ತೀರಾ. ಇಲ್ಲ ಲಾಸ್ ಆಗೋಯ್ತು ಅಂತ ಹೇಳ್ತಾರೆ. ನಿಮ್ಗೆ ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಏನೂ ಗೊತ್ತಾಗಲ್ಲ. ತುಂಬ ಲಾಸ್ ಆಗ್ತಾಯಿದೆ ಪಾರ್ಟ್ನರ್ಶಿಪ್ಪಲ್ಲಿ ಅನಿಸುತ್ತೆ. ಕಾಂಟ್ರಾಕ್ಟ್ಸ್ಗಳು ಏನಾದ್ರು ಮಾಡ್ಕೊಂಡಿದ್ದೀರಾ, ಒಡಂಬಡಿಕೆ ಅಂತ ಹೇಳ್ತೀವಿ ನೀವು ಬಿಸ್ನೆಸ್ ಪಾರ್ಟ್ನರ್ಶಿಪ್, ಅಥವಾ ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಯಾವುದೋ ಒಂದು ಕಾಂಟ್ರಾಕ್ಟು ಏನೋ ಮಾಡ್ಕೊಂಡಿದ್ದೀರಾ, ಕಾಗದ ಪತ್ರಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲ ಅಂತಂದರೆ ಭಾಳ ಸಮಸ್ಯೆಗಳಾಗ್ಬಿಡುತ್ತೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ನೀವು ಕಾಂಟ್ರಾಕ್ಟ್ಸ್ನ, ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಈ ಅನಂತಕಾಲ ಸರ್ಪಯೋಗ ದೋಷದಿಂದಾಗಿ ಕುಂಭರಾಶಿಯವರಿಗೆ ಸಡನ್ನಾಗಿ ಏಳಿಗೆ, ಸಡನ್ನಾಗಿ ಬೀಳುವಿಕೆ ಎರಡೂ ಸಹ ಕೊಡ್ತದೆ. ಇದು ಒಂದು ಸ್ಟೆಬಿಲಿಟಿ ಮೇಂಟೈನ್ ಮಾಡೋದು ಕಷ್ಟ. ತುಂಬ ಏರಿಳಿತಗಳು, ಅದು ಉದ್ಯೋಗದಲ್ಲಾಗಿರ್ಬೋದು, ವ್ಯಾಪಾರದಲ್ಲಾಗಿರ್ಬೋದು, ಜೀವನದಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ವಿದ್ಯೆಯಲ್ಲಾಗಿರ್ಬೋದು, ಎಲ್ಲ ಕಡೆ ಇರ್ಬೋದು. ತುಂಬ ಏರಿಳಿತಗಳು, ಸಡನ್ ರೈಸ್, ಸಡನ್ ಫಾಲ್, ಸಡನ್ ರೈಸ್, ಸಡನ್ ಫ್ಲಾಪ್. ಇದು ನಿಮಗೆ ತಲೆ ಕೆಟ್ಟೋಗ್ಬಿಡುತ್ತೆ. ನಿಮಗೆ ಈ ಜೀವನದಲ್ಲಿ ಸಡನ್ನ ಸಕ್ಸಸ್ ಬಂದರೆ ವಾವ್ ಅಂತೀವಿ. ನೀವು ಅಬ್ಸರ್ವ್ ಮಾಡಿ, ತುಂಬ ಹೆಸರು ಬಂದ್ಬಿಡುತ್ತಪ್ಪ, ಮೊನ್ನೆ ಹೆಸರು ಹಾಳು ಮಾಡ್ಕೊಂಬಿಟ್ಟ, ಒಳ್ಳೆ ಹೆಸರು ಬಂದಿತ್ತು ಅದನ್ನ ಹಾಳು ಮಾಡ್ಕೊಂಬಿಟ್ಟ. ಯಾಕೆ? ಅನಂತಕಾಲ ಸರ್ಪ ಯೋಗ ಒಳ್ಳೆ ಹೆಸರನ್ನ ಟಕ್ಕಂತ ಹಾಳು ಮಾಡು, ನಿಮಿಷಗಳಲ್ಲಿ ಹಾಳು ಮಾಡು. ಕುಂಬಾರಂಗ್ ವರ್ಷ, ದೊಣ್ಣೆಗೆ ನಿಮಿಷ ಅಂತ ಮುಗೀತು ಕತೆ ಅಂತ. ಆದ್ದರಿಂದ ಇದೆಲ್ಲ ಗಮನಿಸಬೇಕು. ಅನಂತಕಾಲ ಸರ್ಪ ಯೋಗ ದೋಷ, ಈಗೋ ಜಾಸ್ತಿ. ನೀವು ಈಗೋ ಕಂಟ್ರೋಲ್ ಮಾಡ್ಕೊಳ್ಬೇಕು. ನಂದೇ ನಡಿಬೇಕು ಅನ್ನೋ ಈಗೋ ಕಂಟ್ರೋಲ್ ಮಾಡ್ಕೊಳ್ಬೇಕು. ನೀವು ಸಂಬಂಧಗಳಲ್ಲಿ ತುಂಬ ಸಾವಧಾನವಾಗಿರಬೇಕು, ನಿಮಗೆ ಸಮಾಧಾನವಾಗಿರಬೇಕು, ಪೇಷನ್ಸ್ ಇರಬೇಕು. ರಿಲೇಷನ್ಶಿಪ್ಪಲ್ಲಿ ತುಂಬ ಪೇಷನ್ಸ್ ಮೇಂಟೈನ್ ಮಾಡಬೇಕಾಗತ್ತೆ. ನೀವು ಸಡನ್ನಾಗಿ ಹೆಂಗೆಂಗೋ ತೀರ್ಮಾನಗಳು ತಗೋಬಾರ್ದು, ಅದನ್ನು ಅವಾಯ್ಡ್ ಮಾಡಬೇಕು. ನೀವು ಅದನ್ನ ಅವಾಯ್ಡ್ ಮಾಡಲಿಲ್ಲ ಅಂತಂದರೆ ಬಹಳ 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 ಕಷ್ಟ ಆಗುತ್ತೆ. ಈ ಅನಂತಕಾಲ ಸರ್ಪಯೋಗ ಕುಂಭರಾಶಿಯವರಿಗೆ ಅದ್ಭುತವಾದ ಪವರ್ಫುಲ್ ವ್ಯಕ್ತಿತ್ವ ಮಾಡುತ್ತೆ ನಿಮ್ಮನ್ನು. ಅದನ್ನು ಹಾಳು ಮಾಡಿಕೊಳ್ಬಾರ್ದು ನೀವು. ಅದನ್ನು ರಿಲೇಷನ್ಶಿಪ್ಗೆ ಏನೋ ಸಂಬಂಧಗಳಲ್ಲಿ ಪರೀಕ್ಷೆಗಳು, ನೀವು ಸರಿ ಇದ್ದೀರಾ ಇಲ್ವ ಅನ್ನೋ ಪರೀಕ್ಷೆಗಳು ತುಂಬ ನಡೆಯುತ್ತೆ. ಅದು ಏನೇ ಇರಲಿ, ನೀವು ಬ್ಯಾಲೆನ್ಸ್, ಹತೋಟಿಯನ್ನು ಮೇಂಟೈನ್ ಮಾಡಲೇಬೇಕು, ಸಮತೋಲನವನ್ನು ಮೇಂಟೈನ್ ಮಾಡಬೇಕಾಗ್ತದೆ. ನಿಮಗೆ ಯಾವಾಗ ನೀವು ಸಮತೋಲನ ಮೇಂಟೈನ್ ಮಾಡ್ತೀರೋ ನಿಮಗೆ ರೆಸ್ಪೆಕ್ಟು ಸಿಗುತ್ತೆ, ಅದು ಸ್ಟೇಬಲ್ ಆಗಿರುತ್ತೆ. ಎಲ್ಲ ಮೂಲ ಏನು ಗೊತ್ತಾ? ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಆಗಬೇಕು. ಇದು ಆದರೆ ನಿಮಗೆ ನೆಗೆಟಿವ್ಸ್ ಎಲ್ಲ ನಿವಾರಣೆ ಆಗುತ್ತೆ, ಪಾಸಿಟಿವ್ಸ್ ಎಲ್ಲ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅದನ್ನೇ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ ಆ ವಿಶೇಷ ಪರಿಹಾರವನ್ನು. ಏಪ್ರಿಲ್ 2ನೇ ತಾರೀಕು ಗುರುವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಕಾಳಸರ್ಪ ಯೋಗ ದೋಷದ ಬಗ್ಗೆ ನಾನೇನು ಇಲ್ಲಿ ತನಕ ಹೇಳಿದ್ದೇನೆ ಅದರಲ್ಲಿರುವ ಎಲ್ಲ ನೆಗೆಟಿವ್ ಅಂಶಗಳು ಪರಿಹಾರವಾಗಬೇಕು ಹಾಗೂ ಪಾಸಿಟಿವ್ ಅಂಶಗಳು ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ಈ ಒಂದು ಕಾಳಸರ್ಪ ಯೋಗ ದೋಷ ಪರಿಹಾರ ಶಾಂತಿ ಬಹಳ ಮುಖ್ಯ. ನಾಗಾರಾಧನೆಯಲ್ಲಿ ಹಲವಾರು ವಿಧಗಳಿವೆ. ಆಶ್ಲೇಷ ಬಲಿ ಬೇರೆ, ಸರ್ಪ ಸಂಸ್ಕಾರ ಬೇರೆ, ನಾಗ ಪ್ರತಿಷ್ಠೆ ಬೇರೆ, ಕಾಳಸರ್ಪ ದೋಷ ಬೇರೆ, ಎಲ್ಲ ಬೇರೆ ಬೇರೆ. ಟೈಪ್ 1 ಡಯಾಬಿಟೀಸು, ಟೈಪ್ 2 ಡಯಾಬಿಟೀಸು ಎಲ್ಲ ಬೇರೆ ಬೇರೆ ಇದ್ದಂಗೆ ಇದೆಲ್ಲ ಬೇರೆ ಬೇರೆ. ಇದು ನಾವೇನು ಮಾಡ್ತಾ ಇದ್ದೇವೆ, ಕಾಳಸರ್ಪಯೋಗ ದೋಷ ಪರಿಹಾರವಾಗಬೇಕು ಅಂತ ನಿಖರವಾಗಿ ಕಾಳಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಜೊತೆಯಲ್ಲಿ ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ಧನಲಕ್ಷ್ಮಿ ಹೋಮ ಇರುತ್ತೆ, ಸಂತಾನ ಗೋಪಾಲಕೃಷ್ಣ ಹೋಮ ಇರುತ್ತೆ. ಯಾಕಂದರೆ ಸರ್ಪದೋಷದಿಂದಾಗಿ ಸಂತಾನದ ವಿಚಾರಗಳಲ್ಲಿ ಸಮಸ್ಯೆ ಆಗಬಾರದು ಅನ್ನುವ ದೃಷ್ಟಿಕೋನದಿಂದ ಗುರುದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ ಇರುತ್ತೆ, ಶನಿ ಶಾಂತಿ ಹೋಮ ಇರುತ್ತೆ, ನವಗ್ರಹ ಶಾಂತಿ ಹೋಮ ಇರುತ್ತೆ. ಬಟ್ ಮುಖ್ಯವಾಗಿ ಮಹಾಕಾಳ ಸರ್ಪಯೋಗ ದೋಷ ಪರಿಹಾರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಮಾಡಿ ನಿಮಗೆ ವಿಶೇಷವಾದಂತಹ ಪ್ರಸಾದದ ಬಾಕ್ಸ್ ಕಳಿಸ್ಕೊಡ್ತೇವೆ. ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಇರತಕ್ಕಂಥದ್ದೇ ಈ ಕಾಳ ಸರ್ಪಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಕೊಡ್ತಾ ಇದ್ದೇವೆ ನಿಮಗೆ. ಸ್ಕ್ರೀನ್ ಮೇಲೆ ಸಹ ನಿಮಗೆ ಕಾಣ್ತಾ ಇರ್ತದೆ. ಈ ಒಂದು ವಿಶೇಷವಾಗಿರತಕ್ಕಂಥ ಮಣಿಯನ್ನು ನೀವು ಪ್ರತಿಯೊಬ್ಬರೂ ಸಹ ಧಾರಣೆ ಮಾಡಿಕೊಳ್ಬಹುದು. ನೀವು ಒಂದು ಕಪ್ಪು ದಾರದಲ್ಲೋ ಅಥವಾ ಬೆಳ್ಳಿ ಚೈನ್ನಲ್ಲೋ ಯಾವುದೋ ಪರವಾಗಿಲ್ಲ, ಕೆಂಪು ದಾರದಲ್ಲೋ ನೀವು ಕುತ್ತಿಗೆಯಲ್ಲಿ ಕಟ್ಕೊಳ್ಬಹುದು. ಇಲ್ಲಾಂದರೆ ನಿಮ್ಮ ಪರ್ಸ್ನ
ಪರ್ಸ್ನಲ್ಲೋ ಎಲ್ಲರೂ ಇಟ್ಕೊಳ್ಬಹುದು. ನಿಮ್ಮ ಶರೀರದಲ್ಲಿ ಅಥವಾ ನಿಮ್ಮ ಪರ್ಸ್ ಬ್ಯಾಗಲ್ಲಿ ಇಟ್ಕೊಂಡ್ರೂ ಆಗ್ತದೆ. ಈ ವಿಶೇಷವಾಗಿರತಕ್ಕಂತಹ ಕಾಳಸರ್ಪ ದೋಷ ನಿವಾರಕ ಒಂದು ಮಣಿಯನ್ನು. ಇದರ ಜೊತೆಯಲ್ಲಿ ನೆಕ್ಸ್ಟ್ ಏನಿರ್ತದೆ, ಎಲ್ಲ ಹೋಮಗಳ ಭಸ್ಮ ಇರ್ತದೆ, ನೀವು ಹಚ್ಕೊಳ್ಬಹುದು. ಹಾಗೂ ಆಶ್ಲೇಷ ಬಲಿ ಪೂಜೆ, ನಾಗಾರಾಧನೆ ಮಾಡಿದಾಗ ಅರಿಶಿನ ಪ್ರಸಾದ, ವಿಶೇಷವಾಗಿ ಅರಿಶಿನ ಪ್ರಸಾದ ಇರ್ತದೆ. ಈ ಅರಿಶಿನ ಪ್ರಸಾದ ಜೊತೆಯಲ್ಲಿ ಬರತಕ್ಕಂಥದ್ದು ಏನಪ್ಪ ಅಂದರೆ ನಾಗಿನ್ ನಾಗಬಿಂಬಗಳು. ಎರಡು ವಿಶೇಷವಾಗಿರತಕ್ಕಂಥ ನಾಗಬಿಂಬಗಳನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ. ರಾಹು ಕೇತು ಅಂತ. ಸೊ ರಾಹು ಕೇತು ಗ್ರಹಗಳೇ ಕಾಳಸರ್ಪಯೋಗ ದೋಷ ಸೂಚಕಗಳಾದ್ದರಿಂದ ಈ ನಾಗಿನ್ ಬಿಂಬಗಳನ್ನು ನಿಮ್ಮ ಕೈ ಸೇರಿದ ನಂತರ ಯಾಕಂದರೆ ನಿಮ್ಮ ಹೆಸರಲ್ಲಿ ಲೈವಲ್ಲಿ ನಿಮ್ಮ ಹೆಸರು ಬಳಕೆ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳು ಲೈವ್ ಇರ್ತದೆ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ ಜೊತೆಗೆ ಎಲ್ಲ ಪ್ರಸಾದ ಜೊತೆಗೆ ಈ ನಾಗಿನ್ ನಿಮಗೆ ಏನು ಕಳಿಸ್ಕೊಡ್ತೇವೆ, ಇದು ಪೋಸ್ಟ್ ಮೂಲಕ ಬಂದು ನಿಮಗೆ ಸೇರ್ತದಲ್ಲ, ಸೇರಿದ ಮರುದಿನ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ಈ ನಾಗಿನ್ ಬಿಂಬಗಳನ್ನು ಅಂಗೈಯಲ್ಲಿ ಇಟ್ಕೊಳ್ಳಿ. ₹1 ಒಂದು 6 ಕಾಯಿನ್ ಇದರಲ್ಲಿ ಇಟ್ಕೊಳ್ಳಿ. ₹1 ₹2 ಒಟ್ಟು ಒಂದು 6 ಕಾಯಿನ್ ಇದರೊಳಗಡೆ ಇಟ್ಕೊಳ್ಳಿ. ಮುಷ್ಟಿ ಕಟ್ಟಿಕೊಂಡು 6 ಬಾರಿ ನಿಮ್ಮ ತಲೆಗೆ ಹೀಗೆ ನಿವಾಳಿಸ್ಬಿಟ್ಟು ಇದನ್ನು ನಿಮ್ಮ ಮನೆ ಹತ್ತಿರ ಇರುವ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಟ್ರೆ ಆಯಿತು. ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ಕೆಲವರು ಹೇಳ್ತಾರೆ, ಗುರುಗಳೇ ನಮ್ಮ ಮನೆ ಹತ್ರ ಈಶ್ವರಂದಿದೆ, ಆಯಿತು. ಸುಬ್ರಹ್ಮಣ್ಯ ಓಕೆ, ವೆಂಕಟೇಶ್ವರ ಓಕೆ, ಯಾವ ಅಮ್ಮನವರ ದೇವಸ್ಥಾನ, ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲ. ನಿಮ್ಮ ಮನೆಯ ಬಳಿ ಇರತಕ್ಕಂಥ ದೇಗುಲದಲ್ಲಿ ನಿಮ್ಮ ಕೈಯಿಂದ ನಾಗಿನ್ ಬಿಂಬಗಳು ₹1 6 ಕಾಯಿನು ನೀವು ಅಳಿಸ್ಬಿಟ್ಟು ಆ ಹುಂಡಿಲಿ ಹಾಕ್ಬಿಟ್ರೆ ಮುಗೀತು, ಫಿನಿಶ್. ನೋಡಿ, ನಿಮ್ಮ ಹೆಸರಿನಲ್ಲಿ ಹೋಮ ಆಗ್ತದೆ. ಲೈವ್ ಆಗಿ ನಿಮ್ಮ ಹೆಸರು ಹೋಮ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಜೊತೆಗೆ ವಿಶೇಷವಾಗಿರತಕ್ಕಂಥ ಈ ಒಂದು ಕಾಳಸರ್ಪ ಯೋಗ ದೋಷ ನಿವಾರಕ ಒಂದು ಮಣಿಯನ್ನು ಸಹ ನಿಮಗೆ ಕೊಡ್ತಾ ಇದ್ದೇವೆ, ಅದನ್ನು ನೀವು ಧಾರಣೆ ಮಾಡ್ಕೊಳ್ಳೋಕ್ಕೆ. ಹಾಗೂ ನಾಗಿನ್ ಬಿಂಬ ಸಮರ್ಪಣೆ ಅಂತ, ನಾಗಿನ್ ಬಿಂಬಗಳು ನಿಮ್ಮ ಕೈಯಾರೆ ನೀವೇ ದೇವಸ್ಥಾನದ ಹುಂಡಿಯಲ್ಲಿ ಹಾಕ್ಬಿಡ್ತೀರಾ ಆ ಒಂದು 6 ಕಾಯಿನ್ ಜೊತೆಗೆ ಅಂದಾಗ ಕಾಳಸರ್ಪ ಯೋಗ ದೋಷ ನಿವಾರಣೆ ಆಯ್ತಲ್ಲ, ಸಂಪೂರ್ಣವಾಗಿ ಅದ್ಭುತ ಆಯ್ತಲ್ಲ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನವನ್ನು ಡೈಲಿ ಹಣೆಗೆ ಹಚ್ಕೊಳ್ತಾ ಇದ್ದೀರಾ. ಕಾಳಸರ್ಪ ಯೋಗ ದೋಷ ಸಂಪೂರ್ಣ ಹಾಗೆ ಅದು ನೀವು ಇದು ತುಂಬ ಕಡಿಮೆ ಆಗಿಬಿಡ್ತದೆ. ಸೊ ಅದರ ದುಷ್ಪ್ರಭಾವಗಳೆಲ್ಲ ಕಡಿಮೆ ಆಗಿಬಿಡುತ್ತೆ, ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ ನಿಮಗೆ. ಸೊ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ ನಾನೇ ಲೈವಲ್ಲಿ 2ನೇ ತಾರೀಕು ಬೆಳಗ್ಗೆ ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದು ನೀವು ನೋಡಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಎಲ್ಲ ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸಿಕೊಡ್ತೇವೆ. ನಿಮ್ಮ ಕೈಲಿ ಪ್ರಸಾದ ಸಿಕ್ಕ ನಂತರ ನೀವು ಅದನ್ನು ತಲೆಗೆ ನಿವಾಳಿಸ್ಬಿಟ್ಟು ದೇವಸ್ಥಾನದ ಹುಂಡಿಲಿ ಹಾಕ್ಬಿಟ್ರೆ ಆಗೋಯ್ತು, ಸಿಂಪಲ್. ಸೊ ಬೇಗ ನಿಮ್ಮ ವಿವರಗಳನ್ನ ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಏನಾದರೂ ವಿಚಾರ ಇದ್ದರೆ ಕಮೆಂಟ್ ಮಾಡಿ, ಖಂಡಿತವಾಗಿ ಕಮೆಂಟ್ಸ್ನ ಓದ್ತಾ ಇರ್ತಾನೆ. ನಮಗೆ ವಾಟ್ಸಪ್ ಅಥವಾ ಕಾಲ್ ಮಾಡಲಿಕ್ಕೆ ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.